ಶಿವಮೊಗ್ಗದಲ್ಲಿ ಪ್ರಿಯಕರನಿಂದಲೇ ಪ್ರಿಯತಮಿಯ ಬರ್ಬರ ಹತ್ಯೆಯಾಗಿದೆ. ಅಷ್ಟು ಸಾಲದು ಅಂತ ಶವವನ್ನು ಹೂತಿಟ್ಟು ಪ್ರಕರಣವನ್ನು ಮುಚ್ಚಿಡೋದಕ್ಕೆ ಯತ್ನಿಸಿದ್ದಾನೆ. ಈಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಪ್ರಿಯತಮಿಯನ್ನ ಕೊಂದು ಹಾಕಿರುವಂತಹ ಪ್ರಕರಣ ಇದು. 2.5 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಯುವತಿ ಮದುವೆ ಆಗುವಂತ ಕೇಳಿದ್ದೇ ತಡ ಆಕೆಯನ್ನ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಪರಿಣಾಮ ಆಕೆ ಸಾವನ್ನಪ್ಪಿದ್ದಾಳೆ. ನಂತರ ಶವವನ್ನ ಶಿವಮೊಗ್ಗದ ಸಾಗರ ಮೂಲದ ಸೃಜನ್ ಕೊಲೆಯಾದ ನಂತರದಲ್ಲಿ ಸಾಗರ ತಾಲೂಕಿನ ಮುಂಬಾಳು ಗ್ರಾಮದಲ್ಲಿ ಶವವನ್ನು ಹೂತಾಕಿದ್ದಾನೆ. ಪೋಷಕರು ನನ್ನ ಮಗಳು ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಶವವನ್ನು ಈಗ ಹೊರತೆಗೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇಬ್ಬರು ಪರಸ್ಪರ 2.5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಶಿವಮೊಗ್ಗದ ಯುವಕ, ಚಿಕ್ಕಮಗಳೂರಿನ ಯುವತಿ. ಈತ ಫಿನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಚಿಕ್ಕಮಗಳೂರಿಗೆ ಆಗಾಗ ಅವನು ಹೋಗಿ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಸೌಮ್ಯ ಪರಿಚಯವಾಗಿತ್ತು. ಪರಿಚಯ ಪ್ರೇಮಾಂಕುರವಾಯಿತು. ಆ ನಂತರದಲ್ಲಿ ಆಕೆ ಮದುವೆ ಆಗಬೇಕು ಅಂತ ಬಯಸಿದ್ಲು. ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಪ್ರೀತಿ ಯಾಕೆ ಮಾಡ್ದಾಯ್ತಾ? ತೀರ್ಥಹಳ್ಳಿಯಲ್ಲಿ ಫೈನಾನ್ಸ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಸೃಜನ್ ಈ ಕೃತ್ಯವನ್ನ ಎಸಗಿರುವಂತಹ ಪಾಪಿ ಚಿಕ್ಕಮಗಳೂರಿನ ಕೊಪ್ಪಗೆ ಹಣ ವಸೂಲಿಗಾಗಿ ಈತ ಆಗಾಗ್ಗೆ ಹೋಗಿ ಬರ್ತಾ ಇದ್ದ. ನರ್ಸಿಂಗ್ ಓದ್ತಾ ಇದ್ದ ಯುವತಿ ಸೌಮ್ಯ ಪರಿಚಯವಾಯಿತು, ಪ್ರೇಮಾಂಕುರವಾಯಿತು. ಸೃಜನ್ನ ನೋಡೋದಕ್ಕಾಗಿ ಆಕೆ ತೀರ್ಥಹಳ್ಳಿಗೆ ಹೋಗಿದ್ದಾಳೆ. ಈ ವೇಳೆ ಮದುವೆ ಆಗುವಂತೆ ಒತ್ತಡವನ್ನ ಹೇರಿದ್ದಾಳೆ. ಅಷ್ಟಕ್ಕೆ ಕುಪಿತಗೊಂಡಂತಹ ಈ ವ್ಯಕ್ತಿ ಸೌಮ್ಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಮೃತಳಾದ ನಂತರದಲ್ಲಿ ಮುಂಬಾಳು ಗ್ರಾಮದ ಬಳಿ ಶವವನ್ನ ಹೂತಿಟ್ಟು ಪ್ರಕರಣವನ್ನ ಕೈತೊಳ್ಕೊಳ್ಳುವಂತಹ ಪ್ರಯತ್ನವನ್ನ ಆತ ನಡೆಸಿದ್ದ. ಆದರೆ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸರು ದೂರು ಕೊಟ್ಟ ನಂತರದಲ್ಲಿ ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಘಟನೆ ಯಾವಾಗ ಆಗಿದ್ದು? ಸೊ ಪ್ರೀತಿ ಮಾಡಿದ ಮೇಲೆ ಮದುವೆ ಆಗಲ್ಲ ಅಂತಂದ್ರೆ ಆ ಪ್ರೀತಿಗೆ ಅರ್ಥ ಏನು? ಖಂಡಿತವಾಗಿಯೂ ದಿವ್ಯಾ, ಘಟನೆ ಜುಲೈ 2ನೇ ತಾರೀಕು ಸೌಮ್ಯ ನಾಪತ್ತೆ ಆಗ್ತಾಳೆ. ಅಂದ್ರೆ ಕೊಪ್ಪದಿಂದ ತೀರ್ಥಹಳ್ಳಿಗೆ ಹೋಗಿ ಬರ್ತೀನಿ, ನಾನು ಸೃಜನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಬರ್ತಾಳೆ. ಆದ್ರೆ ಮತ್ತೆ ತಿರುಗಿ ವಾಪಸ್ ಹೋಗಲ್ಲ. ಹೀಗಾಗಿ ಎಲ್ಲ ಕಡೆ ಪೋಷಕರು ಕೂಡ ಹುಡುಕ್ತಾರೆ. ಯಾವಾಗ ತೀರ್ಥಹಳ್ಳಿಗೆ ಹೋಗಿ ಬರ್ತೀನಿ ಅಂತಂದ್ಲು. ಈಗ ಬರ್ಲಿ, ಯಾವಾಗ ಮಗಳು ನಾಪತ್ತೆ ಆದ್ಲು. ಹೀಗಾಗಿ ಪೋಷಕರು ಕೊಪ್ಪ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಅಂದ್ರೆ ಸೃಜನ್ ಏನಿದಾನೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮೂಲದ ಸೃಜನ್ ತೀರ್ಥಹಳ್ಳಿಯಲ್ಲಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ವೇಳೆ ಕೊಪ್ಪಗೂ ಕೂಡ ಅವನು ಹಣ ವಸೂಲಿಗೆ ಹೋಗ್ತಿರ್ತಾನೆ. ಈ ವೇಳೆ ಸೌಮ್ಯಳ ಪರಿಚಯ ಆಗುತ್ತೆ. ಸೌಮ್ಯಳ ಪರಿಚಯ ಆದ ನಂತರ ಇಬ್ರು ಕೂಡ 2.5 ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ. ಆದ್ರೆ ಇಬ್ರದ್ದು ಬೇರೆ ಬೇರೆ ಜಾತಿ ಆಗಿರುತ್ತೆ. ಹೀಗಾಗಿ ಮನೆಯವರು ಕೂಡ ಸೃಜನ್ ಮನೆಯವರು ವಿವಾಹ ಆಗೋದಕ್ಕೆ, ಹುಡುಗಿ ಜೊತೆ ಮದುವೆ ಆಗೋದಕ್ಕೆ ವಿರೋಧ ಮಾಡ್ತಾರೆ. ಹೀಗಾಗಿ ಸೃಜನ್ ಆಕೆಯಿಂದ ದೂರ ಇರುವಂತ ಪ್ರಯತ್ನ ಕೂಡ ಮಾಡ್ದ. ಯಾವಾಗ ಮದುವೆ ಆಗುವಂತ ಯುವತಿ ಅದು ಅಲ್ಲದೆ ತೀರ್ಥಹಳ್ಳಿಗೂ ಕೂಡ ಬಂದಿದ್ಲು. ಈಗ ತೀರ್ಥಹಳ್ಳಿಯಿಂದ ಆತ ಬೈಕಲ್ಲಿ ಸಾಗರ ಕಡೆ ಕರ್ಕೊಂಡು ಹೋಗ್ತಿದ್ದ. ಆದ್ರೆ ಮಧ್ಯದಲ್ಲಿ ಕೂಡ ಇಬ್ಬರ ನಡುವೆ ಜಗಳ ಆಗಿದೆ. ಜಗಳ ಆದ ಸಂದರ್ಭದಲ್ಲಿ ಜುಲೈ 2ನೇ ತಾರೀಕೆ ಸೃಜನ್ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ರಭಸಕ್ಕೆ ಸೌಮ್ಯ ಸ್ಥಳದಲ್ಲೇ ಮೃತಪಟ್ಟಿದ್ಲು. ಮೃತಪಟ್ಟಂತ ಶವವನ್ನ ಸಾಗರದ ಮುಂಬಾಳು ಬರಿ ಕರೆ ತಂದು ಊತಾಕಿ ಏನು ಗೊತ್ತಿಲ್ಲದ ತೀರ ಓಡಾಡ್ಕೊಂಡಿದ್ದ. ಆದ್ರೆ ಯಾವಾಗ ಪೊಲೀಸ್ ಅವ್ರಿಗೆ ಈತನ ಮೇಲೆ ಅನುಭವ ಬಂತು, ಕೊಪ್ಪ ಪೊಲೀಸರು ಸಾಗರಕ್ಕೆ ಭೇಟಿ ನೀಡಿ ಆತನ ವಿಚಾರಣೆ ನಡೆಸಿದಾಗ ತಪ್ಪೊಪ್ಕೊಂಡಿದ್ದಾನೆ. ಆಕೆಯನ್ನ ಕೊಲೆ ಮಾಡಿ ಹಾಕಿರೋದಾಗಿ ಬಹಿರಂಗಪಡಿಸಿದ್ದಾನೆ. ಇದೀಗ ಕೊಪ್ಪ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಶವವನ್ನು ಹೊರತೆಗೆದು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಕಾರ್ಯ ಸದ್ಯದಲ್ಲೇ ನಡೆಯಲಿದೆ. ಥ್ಯಾಂಕ್ ಯು ಸಾಗರ್, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.